ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರವಿ ಸರ್, ನೀವು ಹೇಳಿದ್ರಿ ಇರೋದ್ರಲ್ಲೇ ಬೆಸ್ಟ್ ಲವರ್, ಬೆಸ್ಟ್ ಜೋಡಿ ಅಂದ್ರೆ ನೀವು ಹಂಸಲೇಖ ಸರ್ ಅಂತ. ಸರ್, ಇದೇ ತಿಂಗಳು ಜೂನ್ 23ನೇ ತಾರೀಕು ನಿಮ್ಮ ಲವರ್ ಅಂದ್ರೆ ಡಾಕ್ಟರ್ ಹಂಸಲೇಖ ಸರ್ ಅವರ 73ನೇ ಹುಟ್ಟುಹಬ್ಬ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರು ಎಲ್ಲರಿಗೂ ಹಂಸಲೇಖ ಆದ್ರೆ ನನಗೆ ಮಾತ್ರ ರಾಜುನೇ ಅವರು. ರಾಜು? ಹೌದು. ಬಹುಶಃ ಏನಾದ್ರೆ ಪರದೆ ಮೇಲೆ ನೀವೇನ್ ನನ್ನ ರಾಜ ಸಾಂಗ್ ಇರ್ಬೋದು, ಇಲ್ಲ ಮನ್ಮಥ ಅಂತ ಹೇಳಿರ್ಬೋದು, ಇಲ್ಲ ರಸಿಕಾ ಅಂತ ಹೇಳಿರ್ಬೋದು, ಇಲ್ಲ ರೊಮ್ಯಾಂಟಿಕ್ ಹೀರೋ ಅಂತ ಹೇಳಿರ್ಬೋದು, ಅದೇನೇ ನಾನು ಪರದೆಯಲ್ಲಿ ರಾರಾಜಿಸಿದ್ರೆ ಅದು ಹಂಸಲೇಖ ರಾಜುನೇ ಕಾರಣ ಆಗಿದೆ. ಲವ್ಲಿ ಸರ್. ಆ್ಯಂಡ್ ನಮ್ಮಿಬ್ಬರು ಜೋಡಿಯಲ್ಲಿ ಅದ್ರೆಲ್ಲ ಏನೋ ಒಂದು ಪವರ್ ಇದೆ. ಎ ಪವರ್, ಅದಕ್ಕೊಂದು ಶಕ್ತಿ ಇದೆ. ನಾವಿಬ್ಬರು ದೂರ ಆಗಿರ್ಬೋದು, ಬಟ್ ನಮ್ಮ ಹಾಡುಗಳು ಯಾರಿಂದನೂ ದೂರ ಆಗಿಲ್ಲ. ಅದು ಎಲ್ಲರ ಮನಸ್ಸಲ್ಲಿ ಇವತ್ತಿಗೂ ಅದು ರಾರಾಜಿಸ್ತಾ ಇದೆ. ಆ ಸ್ನೇಹ ನಿಮ್ಗೆ ಏನಾದರೂ ಕಾಣಿಸಿದ್ರೆ, ಆ ಸ್ನೇಹ ಪ್ರೀತಿ ನಾವು ನಮ್ಮಿಬ್ಬರು ತೋರಿಸ್ಕೊಂಡು ಇಲ್ಲೋ ಗೊತ್ತಿಲ್ಲ, ಆದರೆ ಪರದೆ ಜನಕ್ಕೋಸ್ಕರ ಕೊಟ್ವಿ ನಾವು. ಆನೆಸ್ಟ್, ವೆರಿ ಮಚ್ ಆನೆಸ್ಟ್. ಅವರು ನನ್ನ ಓವರ್ ಆಲ್ ಆಗಿ ಅನಲೈಸ್ ಮಾಡಿ ಈ ಬರ್ತ್ಡೇಗೆ ಒಂದು ಮೆಸೇಜ್ ಕಳಿಸ್ತಾರೆ. ಸಾಕು, 4 ಲೈನು. ನನ್ನ ಇಡೀ ಲೈಫ್ನ 4 ಲೈನಲ್ಲಿ ಬರೆದು ಕಳಿಸೇ ಬಿಡ್ತಾರೆ ಅದನ್ನ. ಅದಕ್ಕಿಂತ ಬೆಸ್ಟ್ ಲೈನ್ಸ್ ಹೇಳಕ್ಕೆ ಆಗೋದಿಲ್ಲ ಇನ್ನ ಅವ್ರು ಕಳಿಸಿರೋದವ್ರು. ಇದೇನಾ ಸರ್? ನೀವು ರಣಧೀರ ಚಿತ್ರದಿಂದ ನಿಮ್ಮ ದನಿ ಕೊಟ್ಟಿದ್ದೇ ಒಂದು ಹೊಸ ಹುಟ್ಟು. ನೀವು ಸಂಭಾಷಣೆ ಬರೆದದ್ದು ಹೊಸ ಹುಟ್ಟು. ಕರುನಾಡೆ ಹಾಡು ಬರೆದದ್ದಂತೂ ನಿಮ್ಮೊಳಗಿನ ಕನ್ನಡಿಗನ ಹುಟ್ಟು. ನೀವು ಇಂದು ವೇದಿಕೆಗಳಲ್ಲಿ ನಿರರ್ಗಳವಾಗಿ, ಫಿಲಾಸಫಿಕಲ್ ಆಗಿ, ಕಾಮಿಕಲ್ ಆಗಿ, ಲವ್ಲಿಯಾಗಿ, ಕನ್ನಡದ ಕಲಾವಿದನಾಗಿ ಹುಟ್ಟಿ ನಿಂತಿರೋದೇ ನಿಮ್ಮ ನಿಜವಾದ ಹುಟ್ಟು ಹಬ್ಬ. ವಾರೆ ವಾ, ಏನ್ ಲೈನ್ ಸರ್! ನನಗೆ ಅವ್ರ ರಿಲೇಶನ್ಶಿಪ್ಗೆ ಅದು ಬೆಲೆ ಕಟ್ಟಕ್ಕಾಗಲ್ಲ. ಆ್ಯಂಡ್ ಐ ಸ್ಟಿಲ್ ಮಿಸ್ ಹಿಮ್, ಐ ಲವ್ ಹಿಮ್, ಆ್ಯಂಡ್ ಹ್ಯಾಪಿ ಬರ್ತ್ಡೇ ರಾಜು. ಯು ವಿಲ್ ಆಲ್ವೇಸ್ ಬಿ ಮೈ ಹಾರ್ಟ್. ನನ್ನ ಹಾರ್ಟ್ ಆದರೆ ಅವ್ರ ಹಾರ್ಟ್ ಬೀಟ್. ಹಂಸಲೇಖ ಸರ್, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಹಾಗುರುಗಳೇ.